Hello guys, welcome and welcome back to my YouTube ಚಾನಲ್. ನಾವು ಆಲ್ರೆಡಿ 10K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀವಿ. ನನಗೆ ಇನ್ಸ್ಟಾಗ್ರಾಮಲ್ಲಿ 121K ಪ್ಲಸ್ ಫಾಲೋವರ್ಸ್ ಒಂದು ಪೇಜಲ್ಲಿ, 45K ಪ್ಲಸ್ ಫಾಲೋವರ್ಸ್ ಒಂದು ಪೇಜಲ್ಲಿ ಇದ್ದರೂ ಕೂಡ ಇಷ್ಟೊಂದು ಖುಷಿಯಾಗಿಲ್ಲ. ಬಿಕಾಸ್ ನಂದು ಯೂಟ್ಯೂಬ್ದು ಇದು ನಂದು ಥರ್ಡ್ ಚಾನಲ್. ನಾನು 2 ಚಾನಲ್ ಸ್ಟಾರ್ಟ್ ಮಾಡಿ ಅದು ಸರಿಯಾಗಿ ವರ್ಕ್ ಆಗ್ದಲೆ, ರೀಚ್ ಸಿಗ್ದಲೆ, ನಾನು ಸರಿಯಾಗಿ ಪೋಸ್ಟ್ ಮಾಡ್ದಲೆ ಅದನ್ನ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಈ ಪೇಜ್ನ ಓಪನ್ ಮಾಡಿದೆ. ನನಗೆ ಯಾವಾಗಲೂ ಅಂದ್ಕೊಂಡೆ, ಅಂದರೆ ನನಗೆ ಯೂಟ್ಯೂಬ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ನನಗಿದು ವರ್ಕ್ ಆಗಲ್ಲ ಅನ್ನೋ ಥರ ಅಂದ್ಕೊಳ್ತಾ ಇದ್ದೆ. ಬಿಕಾಸ್ ಲಾಂಗ್ ಫಾರ್ಮ್ಯಾಟ್ ಕಂಟೆಂಟ್ನ ನನಗೆ ಕ್ರಿಯೇಟ್ ಮಾಡೋದಕ್ಕೆ ಒಂಥರ ಡಿಫಿಕಲ್ಟಿ ಫೀಲ್ ಆಗುತ್ತೆ. ಬಿಕಾಸ್ ನನ್ನದು ಇದು ಲೈಫ್ ಸ್ಟೈಲ್ ಚಾನಲ್, ನೀವು ನೋಡ್ಬೋದು. ಮೋಸ್ಟ್ಲಿ ಯೂಟ್ಯೂಬಲ್ಲೆಲ್ಲ ಲೈಫ್ ಸ್ಟೈಲ್ ಪೇಜಸ್ ಅಂದರೆ ಜಾಸ್ತಿ ಫ್ಯಾಮಿಲಿ ಕಂಟೆಂಟ್, ಫ್ಯಾಮಿಲಿ ಟೈಪ್ ಆಫ್ ಡ್ರಾಮಾಸ್, ಆ ಥರ ಕಂಟೆಂಟ್ ವರ್ಕ್ ಆಗುತ್ತೆ. ಬಟ್ ನನ್ನ ಕಂಟೆಂಟಲ್ಲಿ ಆ ಥರದ್ದೇನೂ ಇರಲ್ಲ. ಆಬ್ವಿಯಸ್ಲಿ ನಾನು ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಇರ್ತೀವಿ. ನನ್ನ ಫ್ಯಾಮಿಲಿ ಯಾವಾಗೋ ಒಂದೊಂದು ಸರಿ ಅವ್ರು ಯಾರೂ ನಮ್ಮ ಮುಂದೆ ಬರಲ್ಲ. ಆ್ಯಂಡ್ ನನಗೆ ಮೋಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಪರ್ಸ್ನಲ್ ಲೈಫ್ನ ಪರ್ಸ್ನಲಾಗಿ ಪ್ರೈವೇಟಾಗಿ ಇಡೋದಕ್ಕೆ ಇಷ್ಟ ಆಗುತ್ತೆ. ತೀರಾ ಎಲ್ಲದನ್ನು ಆನ್ಲೈನಲ್ಲಿ ಹಾಕೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ದಟ್ ಈಸ್ ಹೌ ಐ ಆಮ್. ನಾನು ಇಷ್ಟು ದಿನದಿಂದ ನಾನು ಆನ್ಲೈನಲ್ಲಿ ಇದ್ದರೂ ಕೂಡ ಅದೇ ಥರನೇ ನಾನು ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ಸೊ ದಟ್ಸ್ ಹೌ ಇಟ್ ಈಸ್. ದಟ್ ಈಸ್ ವೈ ಐ ಥಾಟ್ ನನಗೆ ಯೂಟ್ಯೂಬ್ ವರ್ಕ್ ಆಗಲ್ಲ ಅಂತ. ಬಟ್ ಸ್ಟಿಲ್ ನಾವು 10,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀವಿ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನನ್ನ ಪೇಜಲ್ಲಿ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ಹೇಳ್ಬೇಕು ಅಂದರೆ ದಿಸ್ ಈಸ್ ಮೈ ಫಸ್ಟ್ ಎವರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇರೋದು ಅಂತಲೇ ಹೇಳ್ಬೋದು. ಆರ್ ಎಕ್ಸೆಪ್ಟ್ ನನ್ನ ಹಸ್ಬೆಂಡ್ ಜೊತೆ ನಾವು ಬೇಜಾನ್ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಬಟ್ ನನ್ನ ಹಸ್ಬೆಂಡ್ನ ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಅಂತ ಟ್ರಿಪ್ ಹೋಗ್ತಾ ಇರೋದು ಲೈಫಲ್ಲಿ ಇದೆ ಫಸ್ಟ್ ಟೈಮ್. ಬಿಕಾಸ್ ನಮ್ಮ ಅಮ್ಮ ಯಾವತ್ತೂ ಕಳಿಸ್ತಾನೇ ಇರಲಿಲ್ಲ. ಮದುವೆ ಆದಮೇಲೆ ನೀನು ಗಂಡನ ಜೊತೆ ಹೋಗು ಅಂತಲೇ ಹೇಳೋರು. ಇವಾಗ ಮದುವೆ ಆದಮೇಲೂ ಸಮೇತ ನಮ್ಮಮ್ಮ ಇವಾಗಲೂ ಕಳ್ಸೋಕ್ಕೆ ನಮ್ಮಮ್ಮಂಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮಮ್ಮಂಗೆ ಕೇಳಿಲ್ಲ. ನಮ್ಮಮ್ಮ ಬೇಡ ಅಂತಲೇ ಹೇಳ್ತಿತ್ತು. ಬಟ್ ಸ್ಟಿಲ್ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ಪರ್ಮಿಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಅದೊಂಥರ ಖುಷಿ. ಆಬ್ವಿಯಸ್ಲಿ ನನ್ನ ಹಸ್ಬೆಂಡ್ ಈಸ್ ವೆರಿ ಚಿಲ್, ಹಿ ಈಸ್ ಓಕೆ ವಿತ್ ಇಟ್. ಸೊ ನನ್ನ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸು ತನು, ಬಿಂದು, ಸೌಮ್ಯ, 3 ಜನ, ನಾನೊಬ್ಳು, 4 ಜನ ನಾವು ಗೋವಾ ಟ್ರಿಪ್ ಹೋಗ್ತಾಯಿದ್ದೀವಿ. ಆ್ಯಂಡ್ ಇದನ್ನು ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ವಿ, ಸಾಧ್ಯ ಆಗಿರಲಿಲ್ಲ. ಇವಾಗ ಫೈನಲಿ ಡಿಸೈಡ್ ಮಾಡ್ಕೊಂಡು ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ವ್ಲಾಗ್ಸ್ನೆಲ್ಲ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಮನೆಯಿಂದ ಹೊರಟಿದ್ದೀನಿ. ನನಗೆ ಒಂದು ಶೂಟ್ ಇದೆ ಫಿನಿಕ್ಸ್ ಮಾರ್ಕೆಟ್ ಸಿಟಿನಲ್ಲಿ. ಫಿನಿಕ್ಸ್ ಮಾಲ್ ಇದೆಯಲ್ಲ, ವೈಟ್ ಫೀಲ್ಡಲ್ಲಿ, ಅಲ್ಲೊಂದು ಶೂಟ್ ಇದೆ. ಆ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ನೈಟಲ್ಲಿ ಉಳ್ಕೊಂಡಿದ್ದು, ನಾಳೆ ಬೆಳಿಗ್ಗೆ ನಮಗೆ 6:30ಗೆ ಫ್ಲೈಟ್ ಇದೆ. 6:30ಗೆ ಹೋಗೋಕ್ಕೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದೇ ಕಡೆಯಿಂದ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಹೋಗ್ತಾಯಿದ್ವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಕಾಲ್ ಪೀಸ್ ಅಂದ್ರೆ ಇಷ್ಟ. ಹಾಯ್ ಮಾಡು ಅಟ್ಲೀಸ್ಟ್. ಏನು ಬಾಯ್ ಭೀಮಾ ಇಲ್ಲಿ ನೋಡು. ಏಯ್ ಭೀಮಾ ಇಲ್ಲಿ ನೋಡು. ಹಾಯ್ ಹಾಯ್ ಭೀಮಾ. ಕೈ ತೋರಿಸಿದ್ರೆ ಹಂಗ
ಹಾಯ್ ಸೊ ಇವಾಗ ಏನು ಗೊತ್ತಾ, ನನ್ನ ಫ್ರೆಂಡ್ ಬಿಂದು ಮನೆಗೆ ಬಂದು 7:30ಗೆ ಬಂದು ಆಲ್ರೆಡಿ ಇವಾಗ ಎಷ್ಟು 9:30 10 ಗಂಟೆ ಆಗಿದೆ. ಈಗ ಊಟ ಮಾಡೋಕ್ಕೆ ಅಂತ ಕಾಯ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ವೇಟ್. ಹಾಯ್ ಬಿಂದು, ಹಾಯ್ ಮಾಡೆ. ಸೊ ಇವಳ ಹೆಸರು ಬಿಂದು ಅಂತ. ಹಂಗೆ ನಿಮ್ಮ ಭೀಮನ್ನು ಇಂಟ್ರೊಡ್ಯೂಸ್ ಮಾಡಿಸು. ಹಾಯ್ ರತನ್. ರತನ್ ಬಿಂದು ತಮ್ಮ. ಆ್ಯಂಡ್ ಇವರೆಲ್ಲ ಇವಾಗ ಮೇಕಪ್ ಮಾಡ್ಕೊಂಡ್ ಬಂದ್ರು. ನನ್ನ ಬ್ಲಾಗಿಗೆ ಬರೋಕ್ಕೆ ಮೇಕಪ್ ಮಾಡ್ಕೊಂಡ್ ಬಂದ್ರು. ಸೊ ಇವಳ ಹೆಸರು ಸೌಮ್ಯ ಅಂತ. ಆ್ಯಂಡ್ ಇವ್ರ ಹೆಸರು ತನು ಅಂತ. ಸದ್ಯಕ್ಕೆ ನಾವು ಇವ್ರಿಗೆ ಹುಡುಗನ ಹುಡುಕ್ತಾ ಇದ್ದೀವಿ. ಈ ಥರ ಪರವಾಗಿಲ್ಲ, ಮುಖ ತೋರಿಸಿದ್ರೆ ಏನಾಗಲ್ಲ. ಸೊ ಏನು ಗೊತ್ತಾ, ಇವಾಗ ನಾವು ಇವ್ರ ಹಸ್ಬೆಂಡು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಆ್ಯಂಡ್ ಏನು ಪೆಪ್ಪರ್ ಫ್ರೈ ಮಾಡಿದ್ದಾರೆ. ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ನೈಟ್ ಎಷ್ಟು ಗಂಟೆ ಓಡೋದೆ? ಮಾತಾಡೆ, ಮಾತು ಬರಲ್ವ? 3 ಗಂಟೆಗೆ ಓಡ್ತಾ ಇರೋದು. ಸೊ ಇವಾಗ ಇವರೇ ಮೇನ್ ಶೆಫ್ ನಮ್ಗೆ ನೈಟ್ ಡಿನ್ನರ್ ಮಾಡಿರೋದು. ನಿತಿನ್ ಏನೇನ್ ಮಾಡಿದೀರಾ? ಚಿಕನ್ ಬಿರಿಯಾನಿ ಚಿಕನ್ ಪೆಪ್ಪರ್ ಫ್ರೈ. ಆಕ್ಚುಲಿ ಏನ್ ಗೊತ್ತಾ, ಇವತ್ತು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಇವಳು ನಿತಿನ್ ಅವ್ರ ಹತ್ರ ಎಲ್ಲ ಅಡ್ಗೆ ಮಾಡಿಸಿದಾಳೆ. ಈಸ್ ವೆರಿ ಗುಡ್ ಅಲ್ವಾ ನಿತಿನ್? ಸಖತ್ತಾಗಿ ಮಾಡ್ತೀರಾ, ಸೂಪರ್ ಆಗಿ ಮಾಡ್ತಾರೆ. ಅಲ್ಲ ಏನ್ ಗೊತ್ತಾ, ಇವರೆಲ್ಲರೂ ಸುಮ್ಮನೆ ನನ್ನ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಂತ ಸೈಲೆಂಟ್ ಆಗಿ ಪೋಸ್ ಕೊಡ್ತಾ ಇದ್ದಾರೆ. ಸೊ ವೈಲೆಂಟ್ ಸೈಡ್ ಆಫ್ ಇವ್ರನ್ನ ಆಮೇಲೆ ತೋರಿಸ್ತೀನಿ. ಏನಂತೀರಾ? ಈಗ ಎಷ್ಟು ಸೈಲೆಂಟ್ ಆದ್ಲು ನೋಡ್ರಿ. ಓಕೆ, ಇದು ಯಾಕೋ ಕತ್ಲೆ ಕಾಣಿಸ್ತೈತೆ, ಬಟ್ ಸ್ಟಿಲ್ ಬಿರಿಯಾನಿ ಸಖತ್ ಫ್ಲೇವರ್ಫುಲ್ ಆಗಿ ಬಂದಿದೆ. ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಫ್ರೈ ಮತ್ತೆ ಇದೇನು ಮೊಸರು ರೈತ. ಬಾ. ವೆಲ್ಕಮ್ ಟು ಗೋವಾ. ಹಿಂದೆ ತಿರುಗಿ ನೋಡಕ್ಕೆ ಹೋಗ್ಬೇಡಿ ಆಯ್ತಾ, ಯಾರಾದ್ರೂ ಕೂಗಿದ್ರೆ. ಹೌದಾ ತಾನು? ನೀವು ನೋಡ್ಬೋದು, ನಾವಿವಾಗ ಬಾಗ ಬೀಚ್ ಬಂದ್ವಿ. ನಾವು ಆ್ಯಕ್ಚುಲಿ ಬಂದಿದ್ದು ಹೋಟೆಲಲ್ಲಿ ಅವರು ನಮಗೆ ಸ್ಟೇ ಕೊಡ್ತಾರೆ ಅಂತ ಹೇಳಿದರು ಬೆಳಗ್ಗೆನೆ, ಅರ್ಲಿ ಚೆಕ್-ಇನ್ ಅಂತ. ಬಟ್ ಅವರು ಅರ್ಲಿ ಚೆಕ್-ಇನ್ ಕೊಡಲಿಲ್ಲ. ಸೊ ಅದಕ್ಕೆ ನಮ್ಮ ಹೋಟೆಲಿಂದ ಬಾಗ ಬೀಚಿಗೆ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಸೊ ಅದಕ್ಕೆ ಬಾಗ ಬೀಚ್ ಹತ್ರ ಬಂದ್ವಿ. ಫುಲ್ಲು ಜನ ನೆಕ್ಸ್ಟ್ ಲೆವೆಲ್ ಜನ. ಸೊ ಇಲ್ಲಿಂದ ಮುಗಿಸ್ಕೊಂಡು ಇವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾರೆ. ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರೋದ್ರಿಂದ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ, ಮುಗಿಸ್ಕೊಂಡು ಹೋಗೋದಷ್ಟೇ. ಆಮೇಲೆ ಒಂದು 12 o'clock ಚೆಕ್-ಇನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ. ಸೊ ಇವಾಗ ಇವರೆಲ್ಲರೂ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಇದು ತಾನು ರೆಸ್ಟೋರೆಂಟು? ಬ್ರೀಟೋಸ್. ಓಕೆ, ಬ್ರೀಟೋಸ್ಗೆ ಬಂದಿದ್ದೀವಿ. ಎಲ್ಲರೂ ಇಂಗ್ಲೀಷ್ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಆ್ಯಂಡ್ ವೀವ್, ದಿಸ್ ಇಸ್ ದ ವೀವ್. ಸೊ ಯು ಗೈಸ್ ಹ್ಯಾವ್ ಇಟ್. Come on. ನಾವಿವಾಗ ಇಲ್ಲೊಂದು ಕಡೆ ಅಂಗಡಿ ನೋಡಿದ್ವಿ ಅಂತ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ನೋಡ್ಬೋದು, ಅದು ಮೇಲ್ಗಡೆ ಆ ಥರದ್ದು ಚೆನ್ನಾಗಿದೆ ಅಲ್ವಾ ಹೇಳ್ಬೇಕಂದ್ರೆ. ಅದು ಆ ಶಾರ್ಟ್ಸ್ ಥರದ್ದು ನಾನು ಹಾಕೊಳ್ಳಲ್ಲ, ನಿಮಗೆ ಹೇಳ್ತಾ ಇರೋದು ನಾನು. ಸೊ ಇದು ನಮ್ಮ ರೂಮ್. ಇವಾಗ ಒಂದೇ ರೂಮಲ್ಲಿ 4 ಜನಕ್ಕೂ ತಗೊಂಡಿದ್ದೀವಿ. ಟಿವಿ ಸಿಂಪಲ್. ಹಾಯ್ ಸೌಮ್ಯ. ಹಾಯ್. ಸೊ ಏನು ಸಿಂಪಲ್ ಆ್ಯಂಡ್ ಬೇಸಿಕ್
ಬಟ್ ಸ್ಟಿಲ್ ಇಟ್ ಈಸ್ ಗುಡ್. ಆ್ಯಂಡ್ ವಾಶ್ರೂಮ್ ಕೂಡ ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ಯಾ, ಇದು ನಮ್ಮ ರೂಮ್. ನಾಟ್ ಬ್ಯಾಡ್ ಯಾ ಅಲ್ವಾ ಸೌಮ್ಯ? ಏನ್ ಬಿಂದು ನಾಟ್ ಬ್ಯಾಡ್ ಅಲ್ವೇನೆ? ನಾವು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂದ್ಕೊಂಡಿದ್ವಿ. ಸೊ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಗೋವಾ ವ್ಲಾಗ್ ಪಾರ್ಟ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ವ್ಲಾಗ್ನ ಹಂಗೆ ಕಂಟಿನ್ಯೂಸ್ ಹಾಕ್ತಾ ಹೋಗ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.